ರಾಜ್ಯವನ್ನು ವ್ಯಾಖ್ಯಾನಿಸುವ ಶ್ರೀಮಂತ ಸಂಸ್ಕೃತಿ, ಪರಂಪರೆ ಮತ್ತು ಭಾಷೆ ವೈವಿಧ್ಯತೆಗಳನ್ನು ಆಚರಿಸುತ್ತೇವೆ. ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿ ಬಹುತೇಕ ಹಿಂದೂಗಳು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನರು ಧರ್ಮ ಭೇದವಿಲ್ಲದೆ ಆಚರಿಸುತ್ತಾರೆ. ಶತಮಾನದ ಹಿಂದಕ್ಕೆ ಬಾಚಿರುವ ಬೇರುಗಳನ್ನು ಹೊಂದಿರುವ ಕನ್ನಡ ಭಾಷೆ ಕೇವಲ ಸಂವಹನ ಸಾಧನವಲ್ಲ, ಇದು ನಮ್ಮ ಇತಿಹಾಸ, ಮೌಲ್ಯಗಳು ಮತ್ತು ಗುರುತಿನ ಭಂಡಾರವಾಗಿದೆ. ಸುಮಾರು 5,000 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಶ್ರೀಮಂತ ಭಾಷೆ ಮತ್ತು ಕನ್ನಡ ವಿವಿಧ ಧರ್ಮಗಳನ್ನು ಹೊಂದಿದ್ದರೂ ಸಾಂಸ್ಕೃತಿಕವಾಗಿ ವೈವಿಧ್ಯಮಯವಾಗಿ ಬದುಕುತ್ತಿರುವ ನಮ್ಮ ದೇಶದಲ್ಲಿ ಕರ್ನಾಟಕವು ಕಲೆ ಮತ್ತು ಸಾಹಿತ್ಯವಾಗಿ ವಿಶೇಷವಾಗಿ ಗುರುತಿಸಲ್ಪಟ್ಟಿದೆ. ಐತಿಹಾಸಿಕ ಮಹತ್ವ ಮತ್ತು ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಕರ್ನಾಟಕ ಸಂಪ್ರದಾಯ ಮತ್ತು ಆಧುನಿಕತೆಯ ಸಮನ್ವಯವನ್ನು ನೆಲೆಸಿರುವಂತಹ ನಾಡು. ಕರ್ನಾಟಕ ರಾಜ್ಯೋತ್ಸವವು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಅವಿರತವಾಗಿ ಶ್ರಮಿಸಿದ ನಮ್ಮ ಪೂರ್ವಜರ ಕೊಡುಗೆಗಳನ್ನು ಪ್ರತಿಬಿಂಬಿಸುವ ಮತ್ತು ಪ್ರಶಂಸಿಸುವ ದಿನವಾಗಿದೆ. ಕರ್ನಾಟಕದ ಎಲ್ಲ ಭಾಷೆಗಳನ್ನು ಪೂರೈಸುವ ತಾಯಿಯಾಗಿ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂತಹ ಭಾಷೆ ಕನ್ನಡ. ಈ ಶುಭ ದಿನದಂದು ನಮ್ಮ ಕನ್ನಡದ ಪರಂಪರೆಯ ಬಗ್ಗೆ ಹೆಮ್ಮೆ ಪಡೋಣ. ನಮ್ಮ ರಾಜ್ಯವನ್ನು ಅನನ್ಯವಾಗಿಸುವ ವೈವಿಧ್ಯಮಯ ಗೌರವಿಸೋಣ ಮತ್ತು ಮುಂದಿನ ಪೀಳಿಗೆಗೆ ಸಮೃದ್ಧ, ಅಂತರ್ಗತ ಮತ್ತು ಸಾಂಸ್ಕೃತಿಕ ರೋಮಾಂಚಕ ಕರ್ನಾಟಕವನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹುಟ್ಟಿದರೆ ಕನ್ನಡ ನಾಡದಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡದ ಮಣ್ಣನ್ನು ಮೆಟ್ಟಬೇಕು. ಹಂಸಲೇಖ ಅವರ ಈ ಸಾಹಿತ್ಯಕ್ಕೆ ಡಾಕ್ಟರ್ ರಾಜಕುಮಾರ್ ದನಿಯಾಗಿ ಈ ಹಾಡಿನ ಮೂಲಕ ಮತ್ತಷ್ಟು ಜನ್ಮವಿದ್ದರೂ ಈ ನಾಡಿನಲ್ಲೇ ಹುಟ್ಟಬೇಕು ಅಭಿಮಾನದ ಭಾವದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೆ ಮನದಾಳದ ಮಾತುಗಳನ್ನು ಹೇಳುತ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದವರು. ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಕನ್ನಡಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ, ನಮಗೆಲ್ಲರಿಗೆ ಗೊತ್ತಿದೆ. ಕರ್ನಾಟಕದಲ್ಲೂ ಅದರಲ್ಲೂ ಪುತ್ತೂರಿನಲ್ಲಿ ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಅತ್ಯಂತ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ನಮ್ಮ ಪುತ್ತೂರಿನ ತಾಲೂಕು ಆಡಳಿತ, ಅದರ ಜೊತೆಯಲ್ಲಿ ಆಚರಣಾ ಹಬ್ಬಗಳ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಂಘಟನೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾ ಇದೆ. ಈ ರಾಜ್ಯದ ಅಭಿವೃದ್ಧಿ ಆಗಬೇಕು, ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅನ್ನೋ ನಮ್ಮೆಲ್ಲರ ಕನಸಿದೆ. ನಾವು ರಾಜ್ಯೋತ್ಸವವನ್ನು ಯಾಕೆ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಕನ್ನಡದ ಬಗ್ಗೆ ಪ್ರೀತಿ ನಿಮಗೆ ಗೊತ್ತಿರ್ಬೋದು. ದಿನ ಕಳೀತಾರೆ ನಾವು ಬೇರೆ ಬೇರೆ ಭಾಷೆಗಳಿಗೆ ನಾವು ಮೊರೆ ಹೋಗ್ತಾ ಇದ್ದೇವೆ. ನಾನು ಮೊರೆ ಹೋಗಬಾರ್ದು ಅಂತ ಹೇಳೋದಿಲ್ಲ, ಆದರೆ ನಮ್ಮ ಮಾತೃಭಾಷೆಯನ್ನು ನಾವು ಮರೆಯದೆ ಬೇರೆ ಭಾಷೆಯನ್ನು ಕಲಿಯುವುದರಲ್ಲಿ ಕೂಡ ಯಾವುದೇ ತಪ್ಪುಗಳಿಲ್ಲ. ಯಾವುದನ್ನು ಕಲಿಬಹುದು. ಜ್ಞಾನ ಭಂಡಾರ ಅಂತ ಹೇಳಿದ್ರೆ ನಾವು ಎಷ್ಟೊಂದು ವಿಚಾರಗಳನ್ನು ಕಲಿತೇವೆ, ಅಷ್ಟೊಂದು ವಿಚಾರಗಳಿಗೆ ಗೌರವ ಕೊಡುವಂತಹ ಕೆಲಸಗಳನ್ನು ನಾವು ಮಾಡ್ಬೋದು. ನಮ್ಮಲ್ಲಿ ತಹಸೀಲ್ದಾರ್ ಇದ್ರು, ಕೂತ್ಕೊಂಡು ನಾವು ಮಾತಾಡ್ತಾ ಇದ್ವಿ. ಅವರು ಎಲ್ಲ ತಹಸೀಲ್ದಾರ್ KS ಎಲ್ಲ ಪಾಸ್ ಮಾಡಿರುವುದು ಕನ್ನಡದಲ್ಲಿ ಅಂತ ನನ್ನ ಹತ್ರ ಹೇಳಿದ್ದು, ಉಲ್ಲೇಖ ಮಾಡಿದ್ರು. ನಾನು ಎಲ್ಲ ಇಷ್ಟರವರೆಗೆ ಯಾವುದೆಲ್ಲ ಪರೀಕ್ಷೆಗಳನ್ನು ಬರೆದಿದ್ದೇನೆ ಸರ್, ಎಲ್ಲ ಕನ್ನಡದಲ್ಲಿ ಬರೆದಿದ್ದೇನೆ ಅಂತ. ಅಂದ್ರೆ ಕನ್ನಡದಲ್ಲಿ ಕೂಡ IAS ಅನ್ನು ಕೂಡ ಬರೀಲಿಕ್ಕೆ ಅವಕಾಶಗಳು ನಮ್ಮ ರಾಜ್ಯದಲ್ಲಿ ಇದೆ. ನಮ್ಮ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಕೊಡುವ ಪ್ರಕಾರ ಇಡೀ ರಾಜ್ಯದ ಅಭಿವೃದ್ಧಿಗೆ ಎಲ್ಲ ಪೂರಕವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ಪುತ್ತೂರಿನ ಅಭಿವೃದ್ಧಿಗೆ ಕೂಡ ನಾವು ಎಲ್ಲ ರೀತಿಯ ಯೋಜನೆಗಳನ್ನ ಹಾಕೊಂಡಿದೆ. ನಮಗೆಲ್ಲ ಬಂಧುಗಳಿಗೆ ಗೊತ್ತಿದೆ. ಇವತ್ತು ಮೆಡಿಕಲ್ ಕಾಲೇಜುಗಳಿರ್ಬೋದು, ಕುಡಿಯುವ ನೀರಿಗೆ ಯೋಜನೆಗಳಿರ್ಬೋದು, ಆನಂತರ ನಮ್ಮ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ ಮಾಡುವಂತಹ ನಮ್ಮ ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು, ಬಿರುಮಲಗುಡ್ಡೆ ಅಭಿವೃದ್ಧಿ ಇರ್ಬೋದು, ಇವತ್ತು ಶಿವರಾಮ ಕಾರಂತರ ನೆಲೆಯಾಗಿರುವಂತಹ ಈ ಪುತ್ತೂರು ಬಾಲವನವನ್ನು ಕೂಡ ನಾವು ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನು ನಾವು ಕಂಡಿದ್ದೇವೆ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಇದರಿಂದ ಪುತ್ತೂರಿನ ಮುಂದಿನ ದಿವಸದಲ್ಲಿ ಇದನ್ನು ಟೂರಿಸಂ ಪ್ರವಾಸೋದ್ಯಮವನ್ನಾಗಿ ಮಾರ್ಪಾಡುವಂತಹ ಕನಸುಗಳನ್ನು ನಾವು ಕಂಡಿದ್ದೇವೆ. ಇದಕ್ಕೆ ನಮ್ಮೆಲ್ಲ ಪೂರಕ ಸಹಕಾರಗಳು ಬೇಕು. ಇವತ್ತು ಸುಮಾರು 13 ಸಂಘ ಸಂಸ್ಥೆಗಳನ್ನು ಸೇರಿ ಸುಮಾರು 13 ಜನರಿಗೆ ನಾವು
ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂತಹ ಕೆಲಸವನ್ನು ನಮ್ಮ ತಾಲೂಕು ಆಡಳಿತ ಮಾಡಿದೆ. ಇದರಲ್ಲಿ ಎಲ್ಲರನ್ನು ಗುರುತಿಸುವಂತ ಯಾರ್ಯಾರು ಬೇರೆ ಬೇರೆ ಅವರವರ ವಲಯದಲ್ಲಿ ಸಾಧನೆಗಳನ್ನು ಮಾಡಿದರೆ ಅವರನ್ನು ಗುರುತಿಸುವಂತಹ ಕೆಲಸ ಮಾಡುವ ಮುಖಾಂತರ ಅವರಿಗೆ ಇನ್ನಷ್ಟು ಜವಾಬ್ದಾರಿಗಳನ್ನು ನಾವು ಕೊಡುವಂತಹ ಕೆಲಸವನ್ನು ಮಾಡಿದ್ರೆ ಇನ್ನಷ್ಟು ಜನರಿಗೆ ಇದು ಪ್ರೇರೇಪಣೆ ಆಗ್ತದೆ. ನನ್ನ ಕೆಲಸ ಕೂಡ ಇದೆ. ಇದನ್ನು ಇನ್ನಷ್ಟು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು. ಶಾಲಾ ಮಕ್ಕಳನ್ನು ಇದರಲ್ಲಿ ತೊಡಗಿಸುವಂತಹ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಮುಂದಿನ ವರ್ಷ ನಾವು ಇನ್ನಷ್ಟು ಇದನ್ನು ವಿಜೃಂಭಣೆ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಯನ್ನು ಇದನ್ನು ಜೋಡಣೆ ಮಾಡುವಂತಹ ಅವಶ್ಯಕತೆ ಇದೆ. ಇವತ್ತು ಕೆಲವರಿಗೆ ಇಂಗ್ಲಿಷ್ ಮಾತಾಡಿದ್ರೆ ಅವರು ಒಂದು ಬೇರೆ ಸೆಗ್ಮೆಂಟ್ ಅಂದ್ರೆ ಅವರು ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಷಾರತನ